ಇನ್ನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಸಂಸತ್ ಅಧಿವೇಶನದಲ್ಲೂ ಹಲ್ಚಲೆಬ್ಬಿಸಿದೆ. ಸತತ 4ನೇ ದಿನವೂ ಕೂಡ ವಿಪಕ್ಷಗಳ ಗದ್ದಲಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪ ಬಲಿಯಾಗಿದೆ. ಪ್ರಧಾನಿ ಮೋದಿ ಲೀಕಾಸುರರಿಗೆ ಶೀಘ್ರ ಶಿಕ್ಷೆ ಕೊಡಿಸುವುದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯ ಭರವಸೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಚರ್ಚೆಗೆ ಸಿದ್ಧ ಅಂತ ಸಾರಿ ಹೇಳ್ತಾ ಇದೆ. ಆದರೂ ವಿರೋಧ ಪಕ್ಷ ಕಾಂಗ್ರೆಸ್ನ ಮೊಂಡಾಟದಿಂದಾಗಿ ಸದನದ ಕಾಲಹರಣ ಆಗ್ತಾ ಇದೆ. ಚರ್ಚೆ ಬಿಟ್ಟು ರಾಹುಲ್ ಪಲಾಯನ ಮಾಡ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂಗಾರು ಅಧಿವೇಶನದ 4ನೇ ದಿನದ ಕಲಾಪವು ನೀಟ್ ಕಿಚ್ಚಿಗೆ ಬಲಿಯಾಗಿದೆ. ರಾಹುಲ್ ಗಾಂಧಿ ನೇತೃತ್ವದ ವಿರೋಧ ಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದು, ರಾಜೀನಾಮೆಯಾಗದೆ ಸದನ ನಡೆಸಲು ಬಿಡಲ್ಲ ಅನ್ನೋ ಮನಸ್ಥಿತಿಗೆ ಬಂದಿವೆ. ಅತ್ತ ಕೇಂದ್ರ ಸರ್ಕಾರ ನೀಟ್ ವಿಚಾರದಲ್ಲಿ ಚರ್ಚೆಗೆ ನಾವು ಸಿದ್ಧ, ನೀವು ಹೇಳಿದ ದಿನವೇ, ನೀವು ಕೇಳಿದಷ್ಟು ಸಮಯ ಚರ್ಚೆಗೆ ನಾವು ರೆಡಿ ಎಂದು ಒಂದು ಹೆಜ್ಜೆ ಹಿಂದಿಟ್ಟಿದೆ. ಆದರೆ ಇಷ್ಟಾದರೂ ಕಾಂಗ್ರೆಸ್ ಸದನದ ಸಮಯ ವ್ಯರ್ಥ ಮಾಡದೆ ಪಲಾಯನ ಮಾಡ್ತಿರೋದ್ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಸಂಸತ್ ಅಧಿವೇಶನದ 4ನೇ ದಿನವೂ ನೀಟ್ಗೆ ಬಲಿ. ಚರ್ಚೆಗೆ ಕೇಂದ್ರ ಸಿದ್ಧವಾದ್ರೂ ಕಾಂಗ್ರೆಸ್ ಮೊಂಡಾಟವ? ಹೌದು, ಜುಲೈ 20ರಂದು ಆರಂಭವಾದ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಬರೀ ಮಾತಿನ ಮಳೆ ಸುರಿಯುತ್ತಿದೆ. ಸದನದ ಒಳಗೆ ಮತ್ತು ಹೊರಗೆ ಮತ್ತದೇ ಮಾತು, ಘೋಷಣೆಗಳು ಕೇಳಿ ಬರ್ತಿವೆ. ವಿರೋಧ ಪಕ್ಷಗಳ ತೀವ್ರ ಗದ್ದಲದ ಬಳಿಕ ಇಂದು ಪ್ರಧಾನಿ ನರೇಂದ್ರ ಮೋದಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಅಪರಾಧಿಗಳಿಗೆ ಶೀಘ್ರ ಶಿಕ್ಷೆ ಕೊಡಿಸುವುದಾಗಿ ದೇಶದ ವಿದ್ಯಾರ್ಥಿ ಸಮುದಾಯಕ್ಕೆ ಭರವಸೆ ನೀಡಿದ್ದಾರೆ. प्रधानमंत्री जी ने भी देश के सामने में बहुत अच्छा संदेश दिया है कि नीट पेपर लीक को लेकर के जो भी दोषी पाया गया है उनको कड़ी सजा के लिए फास्ट ट्रैक कोर्ट भी बनाने का आदेश दिया गया है. ನೀಟ್ ಅಕ್ರಮದ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋ ಪ್ರಧಾನಿ ಮೋದಿ ಟ್ವೀಟ್ಗೂ ರಾಹುಲ್ ಗಾಂಧಿ ಕೌಂಟರ್ ನೀಡಿದ್ದಾರೆ. ಯುವಕರ ಭವಿಷ್ಯ ಹೆಚ್ಚು ಹಾಳು ಮಾಡಿದ್ದೇ ನೀವು ಎಂದಿರೋ ರಾಹುಲ್ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಜಾ ಮಾಡಬೇಕೆಂದು ಮತ್ತೆ ಆಗ್ರಹಿಸಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಹ ಮೋದಿ ಟ್ವೀಟ್ಗೆ ಕಿಡಿಕಾರಿದ್ದು, ನಿಮ್ಮ ನೇತೃತ್ವದಲ್ಲಿ ಶಿಕ್ಷಣ ವ್ಯವಸ್ಥೆ ತುಕ್ಕು ಹಿಡಿದಿದೆ, ನಮಗೆ ಯಾವುದೇ ಕ್ಷಿಪ್ರ ಭಾಷಣಗಳು ಬೇಕಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಮಧ್ಯಾಹ್ನ ಸ್ಪೀಕರ್ ಓಂ ಬಿರ್ಲಾ ಭೇಟಿ ಮಾಡಿದ ರಾಹುಲ್ ಗಾಂಧಿ ಅಲ್ಲಿಯೂ ತಮ್ಮ ನಿಲುವು ಅಚಲವೆಂದು ಹೇಳಿದ್ದು, ಮೊದಲು ಪ್ರಧಾನ್ ರಾಜೀನಾಮೆ ಬಳಿಕ ಉಳಿದ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ವರ್ತನೆಯ ಬಗ್ಗೆ ಕಿಡಿಕಾರಿರುವ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ರಾಹುಲ್ ಗಾಂಧಿ ನೆಪ ಹೇಳುವುದನ್ನ ಬಿಟ್ಟು ನೇರವಾಗಿ ಚರ್ಚೆಗೆ ಬರಲಿ, ಕಲಾಪಕ್ಕೆ ಅಡ್ಡಿಪಡಿಸಿದ್ರೆ ಯಾವುದೇ ಪ್ರಯೋಜನವಿಲ್ಲ, ಚರ್ಚೆಗೆ ಹೆದರಿ ಓಡಿ ಹೋಗ್ತಿರುವುದನ್ನ ದೇಶ ನೋಡ್ತಿದೆ ಎಂದು ಕಿಚಾಯಿಸಿದ್ರು. नीट पेपर लीक को लेकर के इस सदन में और राज्यसभा में हम जिस प्रकार से विपक्ष चाहता है, जिस तारीख को चाहता है, जितना समय चाहिए चर्चा के लिए सरकार तैयार है. हम विपक्ष से फिर से हाथ जोड़ के हम आंदोलन करना चाहते हैं कि आप भी तय कीजिए कब चर्चा शुरू करना है. हम तैयार है, लेकिन आप कंडीशन लगा करके बहाना मत बनाइए, क्योंकि अगर आप कंडीशन लगाता है, आप एक्सक्यूज देते हैं, इसका मतलब सब समझ जाते हैं कि आप चर्चा से भागना चाहते हैं. ಇನ್ನು ಸದನದ ಒಳಗೆ ಕಿರಣ್ ರಿಜಿಜು ಕೊಟ್ಟ ಹೇಳಿಕೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಿಡಿಕಾರಿದ್ರು. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ವಾಟ್ ಎವರ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಈಸ್ ಟೆಲ್ಲಿಂಗ್ ಇಸ್ ಟೋಟಲಿ ಎ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಫ್ರಮ್ ಹಿಸ್ ಸೈಡ್. We, the day one onwards telling
the resignation of the education minister, who is totally responsible for entire this crisis. ದೆಹಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ನೀಟ್ ಕಿಚ್ಚು ಈಗ ರೋಷಾಗ್ನಿಯಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ರೆ ತಪ್ಪೇನು ಎಂದು ಸಿಎಂ ಶಿವಕುಮಾರ್ ಕೇಳಿದ್ರೆ, ಕಾಕ್ರೋಚ್ ಜೊತೆ ರಾಹುಲ್ ಗಾಂಧಿ ಮ್ಯಾಚ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿರುವ ವಿಪಕ್ಷ ನಾಯಕ ಅಶೋಕ್ ಸದನದಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ರಾಜೀನಾಮೆ ಕೊಡುತ್ತಲೇ ಏನು ತಪ್ಪಿದೆ? ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತದೆ? ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂತದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನ ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂತ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಚ್ಚು ದಿನೇ ದಿನೇ ಕಾಡ್ಗಿಚ್ಚಿನಂತೆ ಹಬ್ಬಿದ್ದು, ಪ್ರಧಾನಿ ನರೇಂದ್ರ ಮೋದಿ ಇಂದು ಸಚಿವರ ಜೊತೆ ಸರಣಿ ಸಭೆ ಮಾಡಿದ್ರು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಸಭೆ ಮಾಡಿದ್ದು, ಮುಂದಿನ ಕಾರ್ಯತಂತ್ರದ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಅದೇ ರೀತಿ ದೆಹಲಿಯ 10 ಜನಪಥ್ನಲ್ಲಿರೋ ರಾಹುಲ್ ಗಾಂಧಿ ಮನೆಯಲ್ಲೂ ಕಾಂಗ್ರೆಸ್ ಸಂಸದರು ಸಭೆ ನಡೆಸಿದ್ದು, ನಾಳಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧ ಮಾಡುತ್ತಿದ್ದಾರೆ. ಒಟ್ಟಾರೆ ಮುಂಗಾರು ಅಧಿವೇಶನದ 5ನೇ ದಿನ ಏನೇನು ಹೈಡ್ರಾಮಾ ನಡೆಯಲಿದೆ ಎಂದು ಜನರು ಕಾದು ನೋಡುವಂತಾಗಿದೆ.